ಕುಶಲ್ ಚೀಟ ಮೂವಿ ಹೆಂಗುಂಟ? ಫಸ್ಟ್ ಹಾಫ್ ಹೆಂಗಿದೆ ಹೇಳ? ಕರ್ಕೊಂಡು ಹೋಗ್ತೀನಿ ಕರ್ಕೊಂಡು ಸ್ಪಾನ್ಸ್ ಮಾಡ್ಕೊಂಡು ಹಾ ಸಕ್ಕತ್ ಎಂಗೇಜಿಂಗ್ ಆಗಿದೆ. ಫಸ್ಟ್ ಹಾಫ್ ಅಲ್ವಾ? ಅಷ್ಟೇ. ಈಗ ಫಸ್ಟ್ ಇಂಟರ್ವಲ್ ಮುಗೀತು, ಫುಲ್ ಖುಷಿ. ಈಗ ಫುಲ್ ಮೂವಿ ಮನೆಗೆ ಹೋಗಿ ಕೊಡೋಣ. ನಮಸ್ಕಾರ, ವೆಲ್ಕಮ್ ಟು ಪೋಸ್ಟ್ ಮೂವಿ ಹರಟೆ ವಿತ್ ಅನ್ಫಿಲ್ಟರ್ಡ್ ಬ್ಯಾಚುಲರ್ಸ್. ಎಸ್ ಬ್ರೋ. ಇವತ್ತು ಒಳ್ಳೆ ಮೂವಿಗೆ ಹೋಗಿದ್ವಿ ಏ, ಯಾರು ನನಗೆ ಸಜೆಸ್ಟ್ ಮಾಡಿದ್ರು ಕರ್ಕೊಂಡು ಹೋಗಿದ್ದು? ನೀವಾ? ಥ್ಯಾಂಕ್ ಯು ಬ್ರೋ. ಒಳ್ಳೆ ಮೂವಿ ನೋಡಿದೆ ಬಹಳ ದಿನ ಆದ್ಮೇಲೆ. ಅದು ನಮ್ಮ ಕನ್ನಡದಲ್ಲ, ಮಲಯಾಳಂ ಮೂವಿ. ಯಾವ್ದು? ಮಲಯಾಳಂ ಮೂವಿ ಯೂಶುವಲಿ ಒಳ್ಳೆ ಕಂಟೆಂಟ್ ಜೊತೆ ಬರ್ತಾರೆ. ಸೊ ಸಿಂಪಲ್ ಆಗಿರ್ತಾರೆ, ಸಿಂಪಲ್ ಆಗಿರುತ್ತೆ ಎಲ್ಲಾ ಮೂವೀಸ್. ಲೋ ಬಜೆಟ್, ಒಳ್ಳೆ ಎಕ್ಸ್ಪೆಕ್ಟೇಷನ್, ಸ್ಟೋರಿ ಚೆನ್ನಾಗಿರುತ್ತೆ, ಸ್ಕ್ರೀನ್ ಪ್ಲೇ. ಸೊ ಹಂಗಂತ ಹೇಳ್ಬಿಟ್ಟು ನಾವು ಜಸ್ಟ್ ಅವನ್ನ ಈ ಇಬ್ರು ನಂಬಿಟ್ಟು ಹೋಗಿದ್ದು ಬ್ರೋ. ಆ ಮೂವಿ ಹೆಸರೇನು? ಮೂವಿ ಹೆಸರು ವಾಜಾ 2. ಅದೇನು ಅಂತ ಕರೆಕ್ಟ್ ಆಗಿ ನೀವೇ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಕಮೆಂಟ್ ಸೆಕ್ಷನ್ ಅಲ್ಲಿ ಹೆಂಗೋ ಹೇಳ್ತಾರೆ, ಕಮೆಂಟ್ ಸೆಕ್ಷನ್ ಅಲ್ಲಿ ಬರ್ಬಿಟ್ಟು ಹಾಕ್ತಾರೆ ಏನೋ ಒಂದು ಹಾಕಿ ಆಗ. ಓಕೆ, ಬಟ್ ಇದು ಏನ್ ಅನ್ಬೇಕು ಅಂತ ಅರ್ಥ ಆಗ್ತಿಲ್ಲ. ಸಿಬ್ಲಿಂಗ್ ಎಮೋಷನ್ಸ್ ಇಲ್ಲ ಫ್ರೆಂಡ್ಸ್ ಎಮೋಷನ್, ಫೈಟ್ ಸೀನ್ಸ್ ಇತ್ತು, ಇಲ್ಲ ಫಾದರ್ ಎಮೋಷನ್, ಆಮೇಲೆ ಫೈಟ್ ಸೀನ್ಸ್ ಇತ್ತು, ಎಲ್ಲ ಇತ್ತು ಗುರು ಮೂವಿಲಿ. ಎಲ್ಲ ಇತ್ತು. ಬ್ಯೂಟಿಫುಲ್ ಮೂವಿ, ಸಖತ್ ಫೀಲ್ ಗುಡ್ ಮೂವಿ ತರ ಇತ್ತು ಹೇಳ್ಬೇಕಂದ್ರೆ. ಖುಷಿ ಆಗ್ತಾ ಇದೆ, ಬಹಳ ದಿನ ಅಂದ್ರೆ ಇಂತ ಒಳ್ಳೆ ಮೂವಿ ನೋಡಿದೆ ಅಂತ. ನಾವು ಥಿಯೇಟರ್ಗೆ ಹೋಗಿದ್ವಿ, ಇವತ್ತು ಸುಮಾರು ದಿನ ಆಗಿದೆ ರಿಲೀಸ್ ಆಗಿ. ಬಟ್ ಬ್ಯಾಂಗ್ಳೂರಲ್ಲಿ ಟ್ಯೂಸ್ಡೇ ನೈಟ್ ಹೌಸ್ಫುಲ್. ಅಲ್ಲಿ ಅರ್ಥ ಆಗ್ತದೆ ನಮಗೆ. ಓಕೆ ಮೂವಿ ಚೆನ್ನಾಗಿ ಮಾಡಿದೆ, ಕಂಟೆಂಟ್ ಚೆನ್ನಾಗಿದೆ, ಜನ ಬಂದಿದ್ದಾರೆ ಅಂತ. ಬಟ್ ಏನಂದ್ರೆ ಸ್ಟಾರ್ಟಿಂಗ್ ಒಂದು 10 ನಿಮಿಷ ಹೇಳ್ಬೇಕಂದ್ರೆ ಸ್ವಲ್ಪ ಸ್ಲೋ ಆಯ್ತು. ಬಂದಿದ್ದ ಮೂವಿ ಸ್ಟಾರ್ಟ್ ಆದ್ಮೇಲೆ ಸ್ವಲ್ಪ ಬೋರ್ ಆಗ್ತಾ ಇತ್ತು. ಬಟ್ ಆಮೇಲೆ ಆಕ್ಚುಲಿ ಕ್ಯಾರಿ ಓವರ್ ಆಯ್ತು. ಆಮೇಲೆ ಫಸ್ಟ್ ಆಫ್ ಮಾತ್ರ ಕ್ರೇಜಿ, ನಕ್ಕು ಸಾಕಾಯ್ತು. ಆಕ್ಚುಲಿ ಹಿಂದಿ ಚಿತ್ರಣ ಮೂವಿ, ಒಳ್ಳೊಳ್ಳೆ ಮೂಮೆಂಟ್ಸ್ ಇಟ್ಟಿದ್ದಾರೆ, ಒಳ್ಳೆ ಎಲಿಮೆಂಟ್ಸ್ ಇಟ್ಟಿದ್ದಾರೆ, ಕಾಮಿಡಿ ಎಲಿಮೆಂಟ್ ಇಟ್ಟಿದ್ದಾರೆ. ನನಗೆ ತುಂಬಾ ಖುಷಿ ಆಯ್ತು. ಈ ಕುಶಾಲ್ ಅವ್ರನ್ನ ನೋಡ್ಬಿಟ್ಟು ನಗಾಡಿ ಸಾಕಾಯ್ತು. ಇವ್ರು ನಗಾಡೋದ್ ನೋಡ್ಬಿಟ್ಟೆ ನಾವಿಬ್ರು ಅರ್ಧ ನಗಾಡಿ ಅಂತ ಎಮೋಷನ್ ಕ್ಲೈಮ್ಯಾಕ್ಸ್ ಸೀನ್ ಅಲ್ಲೇ ಇಬ್ರು ನಗಾಡ್ತಾರೆ. ಅದ್ರಲ್ಲಿ ಮೂವಿ ಎಲ್ಲ ಇತ್ತು, ಕಾಮಿಡಿ ಇತ್ತು, ಎಮೋಷನ್ಸ್ ಇತ್ತು, ಫೈಟ್ ಸೀನ್ಸ್ ಇತ್ತು. ಮೊದ್ಲೇ ಹೇಳಿದ್ನಲ್ಲ, ಆ ಎಮೋಷನ್ ಯಾವ ತರ ಇತ್ತು ಅಂದ್ರೆ ಕಾಮಿಡಿ ಕರೆಕ್ಟ್ ಆಗಿತ್ತು. ಒಳ್ಳೆ ಕ್ರೇಜಿ ಎಂಟರ್ಟೈನ್ಮೆಂಟ್ ಇತ್ತು ಮೂವಿ. ಆಕ್ಟಿಂಗ್ ಅಷ್ಟೇ, ಎಲ್ಲರೂ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಬಿಜಿಎಂ ಅಷ್ಟೇ, ಒಂದೊಂದು ಸೀನ್ಗೂ ನೀವು ಒಂಥರ ಬಿಜಿಎಂ ಕೊಡ್ತಾರೆ, ಒಳ್ಳೆ ಬಿಜಿಎಂ ಕೊಡ್ತಾರೆ. ಮೂವಿ ಓವರ್ ಆಲ್ ಸಖತ್ತಾಗಿ ಬಂದಿದೆ. ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ಸಖತ್ತಾಗಿ ಕೆಲಸ ಮಾಡಿದ್ದಾರೆ. ಏನಂದ್ರೆ ಸ್ಟೋರಿ ಲೈನ್ ಅಂತ ಹೇಳಕ್ ಆಗೋದಿಲ್ಲ ಈ ಮೂವಿನ. ಏನೋ ಸ್ಟೋರಿ ಇದೆ ಮೂವಿ ಇಲ್ಲ. ಸೊ ಯು ಜಸ್ಟ್ ವಾಂಟ್ ಟು ವಾಚ್ ಸ್ಟ್ರೈಟ್ ಫಾರ್ವರ್ಡ್ ಮೂವಿ, ಪ್ಯೂರ್ ಎಂಟರ್ಟೈನ್ಮೆಂಟ್. ಕೊಡೋ ಅಮೌಂಟ್ಗೆ ಪೈಸಾ ವಸೂಲ್. ಅಬ್ಸಲ್ಯೂಟ್ಲಿ, ಅದು ಬಹಳ ಜನ ಸಖತ್ತಾಗಿ ಒಳ್ಳೆ ಕ್ಲೈಮ್ಯಾಕ್ಸ್ ಇಟ್ಟಿದ್ದಾರೆ. ಮೂಡ್ ಇಂಪ್ರೂವ್ ಆಯ್ತು ಎಲ್ಲರದು. ಇದು ಮತ್ತೆ ಒಳ್ಳೆ ಮೂಡ್ ಇಂಪ್ರೂವ್ಮೆಂಟ್ ಆಯ್ತು. ನೀವು ನೋಡಿ, ಸಖತ್ತಾಗಿದೆ. ಏ ಬ್ರೋ, ಇನ್ನೊಂದ್ ಏನ್ ಬ್ರೋ, ಕನ್ನಡ ಮೂವೀಸ್ ಎಲ್ಲಿ ಬ್ರೋ? ನಾಳೆ ಇವತ್ತು 7 ಗಂಟೆಗೆ ಸಾಯಂಕಾಲ ಕೆಡಿ ಮೂವಿ ಟ್ರೈಲರ್ ವೆಯ್ಟ್ ಮಾಡಿ. ಅದು ಬರುತ್ತೆ, ಅದರದ್ದು ರಿವ್ಯೂ ಕೊಡ್ತೀವಿ. ಡಿಸ್ಟ್ರಕ್ಷನ್, ಡೈನಮಿಕ್ ಬ್ರೋ, ಇಬ್ರು ಮಾಸ್ ಆಫ್ ಗಾಡ್ಸ್, ಫ್ರೇಮ್ಸ್ ಅಂಡ್ ಧ್ರುವ. 6 ಜನ ಹೀರೋಗಳು ಬರ್ತಾರೆ. 6 ಜನ ಇದಾರೆ ಅಲ್ಲಿ. ರವಿಚಂದ್ರನ್ ಅವರು ಇದಾರೆ, ರಮೇಶ್ ಇದಾರೆ, ಸಂಜಯ್ ಇದಾರೆ, ಎಲ್ಲರೂ ಇದಾರೆ. ನಾವು ಬಹಳ ರಿವೀಲ್ ಮಾಡಲ್ಲ, ನಾಳೆ ನಾವು ತುಂಬಾ ಎಕ್ಸೈಟೆಡ್ ಆಗಿದ್ದೀವಿ. ಟ್ರೈಲರ್ ನೋಡಿ, ನೀವು ಜಾಯ್ನ್ ಆಗಿ, ಲೈವ್ ಬರ್ತೀವಿ. ಲೆಟ್ಸ್ ವಾಚ್ ಈ ಮೂವಿನ ನೋಡಿ, ಮರಿಬೇಡಿ. ಆಮೇಲೆ ನಿಮ್ ನೋಡಕ್ಕಾಗಿಲ್ಲ ಅಂದ್ರೆ OTT ಬಂದಾಗಾದ್ರೂ ನೋಡಿ, ಎಂಜಾಯ್ ಮಾಡಿ. ಯಾರಾದ್ರೂ ಆಲ್ರೆಡಿ ನೋಡಿದ್ರೆ ನಿಮ್ ಕಮೆಂಟ್ ಮಾಡಿ, ಇಷ್ಟ ಆಯ್ತಾ ಇಲ್ವಾ, ಏನಾದ್ರೂ ರಿವ್ಯೂ ನಾವು ತಪ್ಪಾಗಿ ಕೊಟ್ಟಿದೀವಾ, ಕರೆಕ್ಟ್. ನಿಮಗೆ ಏನು ಅನಿಸ್ತು ಅಂತ ಕಮೆಂಟ್ ಅಲ್ಲಿ ಹೇಳಿ. ಲೆಟ್ಸ್ ಓಕೆ ವೈಂಡ್ ಇಟ್ ಅಪ್. ನಾಳೆ ಕೆಡಿ ವಿಡಿಯೋ ಏನದು ಟ್ರೈಲರ್ ರಿಯಾಕ್ಷನ್ ಜೊತೆ ಸಿಗ್ತೀವಿ. ಅಲ್ಲಿವರೆಗೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.